ಟ್ರೈ ಮಾಡಿ ಬರ್ತೀರಾ? ಈಗ ಬಿಡೋಪ್ಪ ನೀನು ಅಂಥದ್ದು ಏನು ಮಾಡಿದೀವಿ ಹೇಳಿ. ಆಯ್ತು, ಯಾರನ್ನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ, ಅವತ್ತು ಹೇಳಿದ್ವಿ. ಅದನ್ನ ಯಾರನ್ನ JDS ಕಾರ್ಯಕರ್ತಾಗೆ ನಾವು ಅದನ್ನ ಕ್ಷಮೆ ಕೇಳ್ತಾರೆ. ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳ್ರಿ. ಯಾರು ದೇವೇಗೌಡ ಕುಟುಂಬ ಖರೀದಿ ಮಾಡಕ್ಕೆ ಶಕ್ತಿ ಇದೆಯಾ? ಶಕ್ತಿ ಹೇಳ್ರಿ, ನಿಮ್ಮ ಮಾತಿಗೆ ಉತ್ತರ ಕೊಡ್ತಾರೆ. ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾರ ಯಾರಿಗಾರ ಶಕ್ತಿ ಇದೆಯಾ? ಯಾರಿಗಾರ ಶಕ್ತಿ ಇದೆಯಾ? ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ನಾನು ದೇವೇಗೌಡ ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ? ಯಾರಿಗಾರ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ? ಸಾಧ್ಯ ಅನ್ನೋದು ನಾನು ಹೇಳ್ತಾ ಇರೋದು. ನಾನು ಹೇಳಿದ್ದೀನಿ ಯಾವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓಟ್ ಬೇಡ, ನಾನು ಮುಸಲ್ಮಾನ್ ಬರಬೇಡಿ, ನಾನು ನಿಮ್ಮ ತಾವು ಬರಲ್ಲ, ನಿಮ್ಮ ಮತ ಬೇಕಾಗಿಲ್ಲ. ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ನೀವು ಮುಸಲ್ಮಾನ ದುಡ್ಡು ಕೊಟ್ಟುಕೊಂಡು ಕೊಟ್ಟಿದ್ದ ನೋಡಿರ್ಬೋದು. 2,000 ರೂಪಾಯಿ ಕೊಟ್ಟು ಏನೋ ಜಾನಿಮಾದ್ ಅಂತೀವಿ, ಕ್ಲಿಯರ್ ಮಾಡ್ತೀವಿ, ಅದನ್ನ ಮಾಡ್ಬಾರ್ದಲ್ಲ. ಅದಕ್ಕೆ ಜಾನಿಮಾದ್ ಅಂತೀವಿ. ಒಂದು ಜಾನಿಮಾದ್ ಮತ್ತೆ ಒಂದು ಯಾಸಿನ್ ಅಂತೀವಿ ಕುರಾನ್, ಅದು ಕೊಟ್ಟು ಕೈಗೆ ಕೊಂಡು ಕೊಡ್ತೀನಿ. ಆ ಹಿನ್ನೆಲೆ ಹೇಳ್ತೀನಿ ನಾನು. ಅಶೋಕ್ ಅವರು ಕೇಳಿದ್ದಾರೆ ಸರ್, ಇರಾನ್ ಇಲಾಖೆಗೆ ಕೊಂಡ್ಕೊಂತೀವಿ ನಾವು ಅಂತ ಹೇಳಿಲ್ಲ. ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಂಡು ದುಡ್ಡಿಂದ ಕೊಂಡ್ಕೊಳ್ಳೋಕೆ ಸಾಧ್ಯ, ದುಡ್ಡಿಂದ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಬೆಂಗಳೂರು ಹೈವೇಲಿ ಬಸ್ ಓಡಿಸ್ಕೊಂಡಿದ್ದವ್ರನ್ನ ಇವಾಗ ಸಚಿನ್ ಮಾಡಿರೋದು ದೇವೇಗೌಡರು ಅಂತ ಕುಟುಂಬದ ಬಗ್ಗೆ ಈ ತರ ಮಾತಾಡ್ತಾರೆ ಅಂತ ಸುರೇಶ್ ಗೌಡ ಹೇಳಿದ್ದಾರೆ. ನಾನು ಬಸ್ ಮಾಲೀಕ ಅಲ್ಲ, ನಾನಿಲ್ಲ, ನಮ್ಮ ತಾತನ ಕಾಲ ನಾನು ಬಸ್ ಮಾಲೀಕ ಅಲ್ಲ. ಕುಮಾರಸ್ವಾಮಿ ಹೊಸ ಬಸ್ ಕೊಡ್ತೀನಿ. ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ರು, ರಾಜ್ಯಪಾಲ MLA ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಂಡು, ನಾನು ಬಸ್ ಮಾಲೀಕ ಅಲ್ಲ. ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆಂಟ್.